ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಕುಂಬಳಕಾಯಿನ ನಾವು ಊರಿಂದ ತೊಗೊಂಡು ಬಂದಿದ್ವಿ. ಎಷ್ಟು ದಪ್ಪ ಇದೆ ನೋಡಿ, 10 kg ಇರ್ಬೋದು ಅನಿಸುತ್ತೆ. ಎತ್ತಕ್ಕಾಗಲ್ಲ, ಅಷ್ಟು ಭಾರ ಇದೆ. ಈ ಕುಂಬಳಕಾಯಿಂದ ಏನೇನೆಲ್ಲ ರೆಸಿಪಿನ ಮಾಡ್ಬೋದು, ಎಲ್ಲ ರೆಸಿಪಿನೂ ಟ್ರೈ ಮಾಡೋಣ ಅಂತ ಇದ್ದೀನಿ. ನಾವು ಇದನ್ನು ಕಟ್ ಮಾಡಿ ಸ್ವಲ್ಪ ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಟು ನಾನು ಇದರಿಂದ ಸಾಂಬಾರು ಮಾಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿಂದ ನಾನು ಯಾವತ್ತೂ ಸಾಂಬಾರು ಏನೂ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟೇಸ್ಟ್ ಇರುತ್ತೆ ಅಂತ ಹೇಳಿದರು ಮನೆಯಲ್ಲಿ, ಅವರು ಮಾಡಿದರು, ಸಾಂಬಾರು ಚೆನ್ನಾಗಿತ್ತು. ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೀವು ಯಾವತ್ತೂ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಷ್ಟು ದಪ್ಪ ಇದೆ, ತುಂಬಾ ಒಳಗಡೆ ತಿರುಳು ಕೂಡ ತುಂಬ ದಪ್ಪ ಇತ್ತು. ಒಂದು ಹೋಳು ತೆಗೆದ್ರೇ ಎತ್ತಕ್ಕಾಗಲ್ಲ ಕೈಯಲ್ಲಿ, ಅಷ್ಟು ಭಾರ ಇದೆ ಅನಿಸ್ತಾಯಿತ್ತು. ನಾನು ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಬೀಜ ಎಲ್ಲ ತೆಗೆದು ಕಟ್ ಮಾಡಿಕೊಂಡೆ. ಎಲ್ಲ ಚಿಕ್ಕ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು, ಯಾಕಂದರೆ ಬೇಗ ಬೆಂದೋಗಿಬಿಡುತ್ತೆ ಅದು. ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಳೆ ಮತ್ತು ಕುಂಬಳಕಾಯಿನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕುಂಬಳಕಾಯಿನ ಸಿಪ್ಪೆ ಏನು ತೆಗಿಬಾರ್ದು, ಹಾಗೆ ಕಟ್ ಮಾಡ್ಕೋಬೇಕು. ಸಿಪ್ಪೆ ತೆಗೆದ್ರೆ ತಿರುಳೆಲ್ಲ ತುಂಬ ಮೆತ್ತಗಾಗಿಬಿಡುತ್ತೆ. ಅದರಿಂದ ಕ್ಲೀನಾಗಿ ತೊಳೆದು ಸಿಪ್ಪೆ ಸಹಿತನೇ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೋರೆಕಾಯಿ ಥರನೇ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದೇ ವಿಷಲ್ಗೆ. ಕುಂಬಳಕಾಯಿ ಜೊತೆ ಇನ್ಸ್ಟಂಟ್ ಬೇಳೆ ಇರ್ತದಲ್ಲ, ತೊಗರಿಬೇಳೆ, ಅದನ್ನು ಹಾಕೋಬೋದು. ಇಲ್ಲಾಂದರೆ ಈ ಚೆನ್ನಾಗಿ ಬೇಳೆನ ಹಾಕೋಬೋದು, ಯಾಕಂದರೆ ಒಂದು ವಿಷಲ್ಗೆ ತರಕಾರಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ. ಅದರಿಂದ ನಾನು ಈ ಬೇಳೆಯನ್ನು ತೊಗೊಂಡಿದ್ದೀನಿ. ತರಕಾರಿ ಮತ್ತು ಬೇಳೆನ ಕುಕ್ಕರಲ್ಲಿ ಹಾಕ್ಬಿಟ್ಟು 2 ಟೊಮೊಟೊನೂ ಹಾಕಿದ್ದೀನಿ ಬೇಯಿಸೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ವಿಷಲ್ನ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ಒಂದು ವಿಷಲ್ಗೆ ಕರೆಕ್ಟಾಗಿ ಬೆಂದಿತ್ತು ಕುಂಬಳಕಾಯಿ. ನಾನು ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಬೇಯಿಸಿರೋ ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಳ್ತಾಯಿದ್ದೀನಿ. ಬೇಯಿಸಿ ಟೊಮೊಟೊನ ರುಬ್ಕೊಂಡ್ರೆ ಮಸಾಲೆ ಜೊತೆ ಬೇಳೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ರುಬ್ಕೊಳ್ತೀನಿ. 1 ಸ್ಪೂನು ಸಾಂಬಾರು ಪುಡಿ ಮತ್ತು 1 ಸ್ಪೂನು ಖಾರದ ಪುಡಿನ ಹಾಕ್ಬಿಟ್ಟು ಮಸಾಲೆನ ರುಬ್ಕೊಂಡೆ. ಮಸಾಲೆನ ರುಬ್ಕೊಂಡ್ಮೇಲೆ ಎರಡನ್ನೂ ಸೇರಿಸಿ ಒಗ್ಗರಣೆ ಮಾಡೋಕ್ಕಿಡ್ತಾಯಿದ್ದೀನಿ. ಕುಂಬಳಕಾಯಿ ಬೇಳೆ ಸಾಂಬಾರನ್ನ ತುಂಬ ಬೇಗನೆ ಮಾಡ್ಕೋಬೋದು, 15 ನಿಮಿಷದಲ್ಲೇ ಸಾಂಬಾರು ಆಗೋಗ್ಬಿಡುತ್ತೆ. ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಮಸಾಲೆ ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಖಾರ ಒಗ್ಗರಣೆಯಲ್ಲಿ ಬೇಯೋದ್ರಿಂದ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಆನಂತರ ಬೇಯಿಸಿಟ್ಕೊಂಡಿರೋ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ತಾಯಿದ್ದೀನಿ. ನಾವು ಬೇಳೆ ಸಾಂಬಾರಿಗೆ ಟೊಮೊಟೊ ಹಾಕಿದ್ರೇನು ಸ್ವಲ್ಪ 1-2 ಸ್ಪೂನಷ್ಟು ಹುಣಸೆ ರಸನಾದರೂ ಸೇರಿಸ್ಕೋಬೇಕು. ಬೇಳೆ ಸಾಂಬಾರು ಹಂಗಾದ್ರೆ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ತಾಯಿದ್ದೀನಿ. ರುಚಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿನ ಕುದಿಸ್ಕೊಂಡ್ರೆ ಸಾಂಬಾರು ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್. ತುಂಬ ಸುಲಭವಾಗಿ ಮತ್ತು ಟೈಮು ಜಾಸ್ತಿ ಬೇಕಾಗಲ್ಲ ಈ ಸಾಂಬಾರು ಮಾಡೋದಕ್ಕೆ. ಒಂದು ಕುದಿ ಕುದಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ಅನ್ನ ಮತ್ತು ಮುದ್ದೆ ಜೊತೆಗೆ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವು ಒಂದು ಸಲ ಕುಂಬಳಕಾಯಿ ಸಾಂಬಾರನ್ನ ಯಾವತ್ತೂ ಮಾಡಿಲ್ಲ ಅಂದ್ರೂ ನೀವು ಒಂದು ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.